ಶರಣಾರ್ಥಿ ಅಪ್ಪಾಜಿ, ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ಬ್ರಹ್ಮ ನಿರೂಪಣ ಅನ್ನೋ ವಿಚಾರವನ್ನ ನಾವು ನೋಡ್ತಿದ್ವಿ. ಇದು ಕಣ್ಣಿಗೆ ಗೋಚರಿಸುವುದು ನಾಶವಾಗುತ್ತದೆಂಬ ಬಗ್ಗೆ ವೇದ ವಾಕ್ಯ ಬಿದ್ದುದರಿಂದ ಕಣ್ಣಿಗೆ ಕಾಣಿಸುವಂತದ್ದು ಬ್ರಹ್ಮವಲ್ಲ, ಅದು ಆ ಸ್ವರೂಪವಲ್ಲ. ಅದು ಯಾವುದೇ ಆಗಿರಲಿ, ಅದು ನಮ್ ಕಣ್ಣಿಗೆ ಹೊರಗಿನ ಕಣ್ಣಿಗೆ ಗೋಚರಿಸ್ತತಿ ಅಂದ್ರ ಅದು ಬ್ರಹ್ಮವಲ್ಲ, ಸ್ವರೂಪವಲ್ಲ. ಮತ್ತದ ಅಲ್ಲ ಅಂದ್ರ ಹಂಗಾರ ಆಕಾರದೊಳಗ ಅದು ಇಲ್ಲೇನಂದ್ರ ಇಲ್ಲ ಅಂತಲ್ಲ, ಐತಿ. ಎಲ್ಲದ್ರೊಳಗು ಒಳಗು ಹೊರಗು ಓತೋಪ್ರೋತವಾಗಿದೆ. ಎಲ್ಲದ್ರ ಕಡೆಗೆ ಅದು ತುಂಬಿಕೊಂಡತಿ. ಅದು ಬೆಂಕಿಯಾಗಿದ್ರ ಅದು ಕುದಿಯೋದಿಲ್ಲ, ನೀರಾಗಿದ್ರ ನೆನೆಯೋದಿಲ್ಲ, ರಾಡಿ ಒಳಗಿದ್ರು ಮುಳುಗೋದಿಲ್ಲ, ಗಾಳಿಯೊಳಗಿದ್ರು ಆರೋದಿಲ್ಲ, ಬಂಗಾರದಲ್ಲಿದ್ರು ಬಂಗಾರದಂತೆ ನಾಮರೂಪ ಹೊಂದುವುದಿಲ್ಲ. ಬಂಗಾರ ಬೇಕಾರ ಉಂಗ್ರ ಸೆನ್ಸರ ಗಿನರ ನಾಮರೂಪವಂತತೆ ಅದು ಹೊಂದೋದಿಲ್ಲ. ಅದು ಯಾವಾಗ್ಲೂ ಇರ್ತಕ್ಕಂಥದ್ದು. ಆದ್ರ ಈ ಹೊರಗಿನ ಕಣ್ಣಿನಿಂದ ರೂಪನಾಮಗಳಿಂದ ಅದು ಕಾಣೋದಿಲ್ಲ. ಮತ್ತೆ ಕಾಣ್ತತಿ, ತಿಳಿತತಿ. ಹಂಗ ಅಂದ್ರ ಅನುಭವದಿಂದ ತಿಳಿಬೇಕಾಗಿತ್ತು ಅಷ್ಟೇ. ಅನುಭವದಿಂದ ತನ್ನೊಳಗ ಅಂತರಂಗದೊಳಗಿನ ವಿಚಾರದಿಂದ ಆ ಸದ್ಗುರುಗಳ ಸಂಘದಿಂದ ಅದು ತಿಳಿಬೇಕಾಗೈತಿ. ಅದನ್ನ ತಿಳಿದೆ ನಾನ್ ನೋಡ್ದೆ, ನಾನು ಬ್ರಹ್ಮ ಸ್ವರೂಪದನಿ ಅಂತ ಹೇಳ್ತೀನಿ ಅಂದ್ರ ಅದು ಕಲ್ಪನೆನೇ ಆಗ್ತದ. ನಾನು ಬ್ರಹ್ಮನಿದ್ದೇನೆ ಅಂತ ಹೇಳ್ತಿ ಅಂದ್ರ ಅದು ಆಗೋದಿಲ್ಲ. ಅದು ಸೂಕ್ಷ್ಮ ಅಹಂಕಾರದ್ದಾಗ್ತದ, ಭ್ರಮೆ ಆಗ್ತದ. ಬ್ರಹ್ಮವೇ ತಾನೆಂದರಿತು ಸುಮ್ಮನಿರಲು ನೀನು ಮುಕ್ತನೌದು. ನೀನು ಅವನ ಅದಿ, ಮತ್ ಹೇಳದರ ಯಾಕ ನಾನು ಅವನದನಿ ಅಂತ ಹೇಳದರ ಯಾಕ? ನೀನ್ ಇರದ ಆ ಸ್ವರೂಪನದಿ. ಆ ಸ್ವರೂಪನ ನಾನಂತ ತಿಳಿದು ಸುಮ್ಮನಿದ್ದು ಬಿಡು. ಈ ಬೇರೆ ಅಂತ ತಿಳಿದಿದ್ದಿ, ನಾನ್ ದೇಹದನಿ, ನಾನು ಹುಟ್ಟನದನಿ, ನಾನ್ ಸಾಯನದನಿ ಅಂತ ಏನನ್ನ ತಿಳಿದಿದ್ದಿ. ಈಗ ಮಹಾತ್ಮರು ತಿಳಿಸಿದ್ಮೇಲೆ ನೀನ್ ಆ ಬ್ರಹ್ಮ ಸ್ವರೂಪನ ಅದಿ. ಮೊದ್ಲಿಂದನೂ ಅದಿ, ಈಗ ತಿಳಿಸಿದ್ಮೇಲೆ ಬ್ರಹ್ಮ ಅದಿ ಅಂತಲ್ಲ. ಮೊದಲಿಂದನೂ ನೀನ್ ಯಾವಾಗ್ಲೂ ಬ್ರಹ್ಮನ ಸ್ವರೂಪನದಿ. ನೀನ್ ಇರದ ಅದು, ಆದ್ರ ನಾನ್ ಅಲ್ಲ ಅನ್ನೋದು ಬಂದತಿ. ನೀನ್ ಇರದೇ ಆತ್ಮ ಸ್ವರೂಪದಿ, ಇರದೇ ಬ್ರಹ್ಮ ಸ್ವರೂಪದಿ. ಮತ್ ನಾನು ಬ್ರಹ್ಮ ಅದನಿ ಅಂತ ಹೇಳೋದರ ಏನೈತಿ? ನಾನು ಇರದ ಆ ಸ್ವರೂಪನದನಿ ಅಂತ ತಿಳಿದು ಸುಮ್ಮನಿರಲು ನೀನು ಮುಕ್ತನೇ ಹೌದು. ನಿನಗೆ ಎಂದೆಂದಿಗೂ ಬಂಧನ ಇಲ್ಲ. ಆ ಸ್ವರೂಪನ ನೀನ್ ಅದಿ, ಮತ್ತ್ಯಾಕ ಅದನ್ನ ನಾನು ಅದನಿ ಅಂತ ಹೇಳ್ತಿ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗು ತಿಳಿಸಿದ್ರಪ್ಪಾಜಿ. ಇವತ್ತು ಮುಂದಿನ ವಿಷಯ ಅದೇ ಅಧ್ಯಾಯದಲ್ಲೇ ಮುಂದುವರಿದ ಭಾಗ ನುಡಿ 21:32. ಅನ್ವಯ ಹಾಗೂ ವ್ಯತಿರೇಕವೆಂಬ ಎರಡು ಶಬ್ದಗಳಿವೆಯಲ್ಲ, ಅವುಗಳಿಂದ ಹೇಳಲ್ಪಡುವ ಶಬ್ದಾತೀತ ಬ್ರಹ್ಮ ವಸ್ತುವಿನ ಗುಟ್ಟನ್ನು ಶೋಧಿಸಲಿಕ್ಕೇ ಬೇಕು. ಅದಕ್ಕಾಗಿ ಮೊದಲು ವಾಚಾಂಶವನ್ನು ತಕ್ಕೊಂಡು ಆಮೇಲೆ ಲಕ್ಷಾಂಶವನ್ನು ಗುರುತಿಸಬೇಕು. ಲಕ್ಷಾಂಶದಲ್ಲಿ ನಿಂತು ನೋಡಿದರೆ ವಾಚಾಂಶವು ಉಳಿಯುವುದೇ ಇಲ್ಲ. ನೀನು ಇದು ಅನ್ವಯ ಆಕತಿ, ಇದು ವ್ಯತಿರೇಕ ಆಕತಿ, ಇದು ಹಂಗಕತಿ ಹಿಂಗಕತಿ ಅಂತ ನೀನ್ ಹೇಳ್ತೀಯಲ್ಲ, ಅವೆಲ್ಲ ಶಬ್ದಗಳು ಆಗ್ತಾವ. ಆ ಶಬ್ದಗಳಿವೆಯಲ್ಲ, ಅವುಗಳಿಂದ ಹೇಳಲ್ಪಡುವ ಶಬ್ದಾತೀತ ಬ್ರಹ್ಮವನ್ನ. ಮತ್ತೆ ಅದ್ ಶಬ್ದಾತೀತನ ಹೆಂಗ್ ತಿಳಿಕಂದ್ರ ಶಬ್ದಗಳ ಮುಖಾಂತರನ ತಿಳಿಬೇಕಾಗ್ತದ. ಹೇಳ್ತಾರ, ಹೇಳಕ್ಕಾಗಿ ಶಬ್ದಗಳು ಬೇಕಾಗಿದೆ. ಆ ಬ್ರಹ್ಮ ಹಂಗೈತಪ್ಪ ಹಿಂಗೈತಪ್ಪ, ಅದ್ರ ಲಕ್ಷಣ ಹಿಂಗೈತಿ ಅಂತ ಆ ತಿಳಿಯೋಕ್ ಹೇಳಲೇಬೇಕಾಗ್ತದ. ಬಲ್ಲಂತವ್ರು ತಿಳಿದಂತವ್ರು ತಿಳಿಲಾರದವ್ರಿಗೆ ತಿಳಿಸ್ಬೇಕಾಗತ್ತೆ. ಮತ್ತೆ ಈ ತಿಳಿಲಾರದವ್ರು ಅವ್ರು ಹೇಳಿದ ವಿಚಾರವನ್ನ ಕೇವಲ ವಾಚಾಂಶವನ್ನ ಅಷ್ಟೇ ತಕ್ಕೊಂಡಿದ್ರ ಆಗ್ಲಾರ್ದು. ಔಷಧಿಯ ಹೆಸರು ಹೇಳಿದ ಮಾತ್ರಕ್ಕ ರೋಗ ವಾಸಿ ಆಗೋದಿಲ್ಲ ಅನ್ನಂಗ ಕೇವಲ ವಾಚಾಂಶ ತಕ್ಕೊಂಡ್ರದ ಆಗೋದಿಲ್ಲ. ಆ ವಾಚಾಂಶವನ್ನು ತಕ್ಕೊಂಡ ಮೇಲೆ ಲಕ್ಷಾಂಶವನ್ನು ಗುರುತಿಸಬೇಕು. ಇಲ್ಲಿ ವಾಚಾಂಶ ಮತ್ತು ಲಕ್ಷಾಂಶ ಅಂದ್ರೆ ಏನಪ್ಪಾ ಅಂದ್ರ, ವಾಚಾಂಶದೊಳಗ್ ನೋಡಪ್ಪ ಅದು ಹಿಂಗೈತಿ, ಬ್ರಹ್ಮ ಸ್ವರೂಪ ಬ್ರಹ್ಮನೇ ನೀನಿದ್ದೀಯ ಅಂತ ಹೇಳ್ತತಿ. ಆ ಜೀವ ಪರಮಾತ್ಮ ನೀನೇ ಇದ್ದೀಯ, ಶಿವ ಜೀವರೆಂಬೆರಡಿಲ್ಲ,
ಅವೆರಡು ಹೇಳ್ತಾರ. ಆದ್ರ ನೀನು ಆ ಜೀವಾತ್ಮನೇ ಶಿವಾತ್ಮ, ಶಿವಾತ್ಮನೇ ಜೀವಾತ್ಮ, ನೀನೇ ಇದ್ದೀಯ ಅಂತ ಏನ್ ಹಸಿ ಪದ ತಿಳಿಸ್ತತಲ್ಲ, ಅದೇ ಲಕ್ಷ್ಯಾರ್ಥ. ಈ ಕೆಲವರು ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಿರ್ತಾರೆ. ದೃಷ್ಟಾಂತದೊಳಗ ಬೇರೆ ಬೇರೆ ಪದಗಳು ಬಳಕೆ ಮಾಡಿರ್ತಾರ. ಆದ್ರ ಅದ್ರ ಮೂಲ ಅರ್ಥ ಬೇರೆನೆ ಇರ್ತತಿ. ಆ ಮೂಲ ಉದ್ದೇಶ ಬೇರೆನೆ ಇರ್ತತಿ. ಆ ಮೂಲ ಉದ್ದೇಶವನ್ನ ತಿಳಿಯುವುದೇ ಲಕ್ಷಾಂಶ ಆಗಿರ್ತತಿ. ಆ ಲಕ್ಷಾಂಶವನ್ನ ನಾವು ತಿಳಿದೀವಿ ಅಂದ್ರ ಇಲ್ಲಿ ವಾಚ್ಯಾಂಶ ಅನ್ನೋದು ತಾನೇ ಹೋಗ್ಬಿಡ್ತತಿ, ಅದು ಉಳಿಯುವುದೇ ಇಲ್ಲ. ಇಲ್ಲಿ ತತ್ ತ್ವಂ ಅಸಿ ಅನ್ನೋದು, ತತ್ ತ್ವಂ ಅನ್ನೋದು ವಾಚ್ಯಾರ್ಥ ಆದ್ರ ಹಸಿ ಪದ ಅನ್ನೋದು ಲಕ್ಷ್ಯಾರ್ಥ ಆಗ್ತದ. ಮತ್ ಅದನ್ನು ನೀನ್ ತಿಳಿತಿ ಅಂದಾಗ ಅದಷ್ಟು ವಾಚಾರ್ಥವಾಗಿ ನೀನ್ ತಗೊಂಡು ಅದನ್ನ ನಿನ್ನ ಅಂತರಂಗದೊಳಗ ನೀನ್ ಅನುಭವದಿಂದ ನೋಡ್ತಿ ಅನ್ನೋದಾದ್ರ ಅದು ಲಕ್ಷಾಂಶ ಆಗ್ತದ. ಇಲ್ಲಿ ಹೊರಗೆ ಹೇಳ್ಬೇಕಾರ ಬ್ರಹ್ಮ ಸತ್ ಆತ್ಮದ ಲಕ್ಷಣಗಳು, ಸತ್ ಚಿತ್ತು ಆನಂದ ಪರಿಪೂರ್ಣ ದೇಹದ ಲಕ್ಷಣಗಳು ಹಿಂಗೆ ಅಂತ ಹೊರಗೆ ಹೇಳ್ತಾವ. ಮತ್ ಅದು ಹೊರಗೆ ಎಲ್ಲೋ ಹೇಳೋದಲ್ಲ, ಆ ಸ್ವರೂಪ ನಾನೇ ಅದನಿ, ನನ್ನ ಬಿಟ್ಟು ಇನ್ನೊಂದೇನಿಲ್ಲ ಅಂತೇಳಿ ಆ ಮೂಲ ವಿಚಾರವನ್ನ ತಿಳಿಯೋದೇ ಲಕ್ಷಾಂಶ ಆಗಿರ್ತದೆ. ಆ ಮೂಲ ವಿಚಾರವನ್ನ ತಿಳಿದು ಬಿಟ್ರ, ಮೂಲ ಲಕ್ಷಾಂಶದ ವಿಚಾರವನ್ನ ತಿಳಿದೀವಂದ್ರ ಆ ವಾಚಾಂಶ ಅನ್ನೋದು ತಾನೇ ಮರೆಯಾಗಿ ಹೋಗ್ತದ. ಆದ್ರಿಂದ ನಾವು ಅಂತರಂಗದೊಳಗ ವಿಚಾರ ಮಾಡಬೇಕಾಗ್ತದೆ. ಇಲ್ಲಿ ಬ್ರಹ್ಮ ಏನೆಲ್ಲ ಪದಗಳು ಬಳಕೆ ಆಗ್ತಾವ, ಆದ್ರ ಅವನ್ನ ಹೊರಗ್ ನೋಡೋದು ವಾಚಾಂಶ ಆಗ್ತದ. ಅದೇ ತಾನಿದ್ದೇನೆ, ನನ್ನ ಸ್ವರೂಪನೇ, ನನ್ನ ವಿಚಾರನೆ ಅನ್ನೋದನ್ನ ನಾವು ವಿಚಾರ ಮಾಡಿ ನೋಡಿದ್ರ ಅದು ನಾನೇ ಅನ್ನೋದಾದ್ರ ಅದಕ್ಕೆ ಲಕ್ಷಾಂಶ ಆಗ್ತದ. ಇರಲಿ, ಅನ್ವಯದ ಸರ್ವ ಬ್ರಹ್ಮ ಹಾಗೂ ವ್ಯತಿರೇಕದ ವಿಮಲ ಬ್ರಹ್ಮವೆನ್ನುವುದು ವಾಚಾಂಶವಾಯಿತು. ಇದನ್ನ ಸರಿ ನೋಡಂದ್ರೆ, ಸರ್ವಬ್ರಹ್ಮ ಹಾಗೂ ವ್ಯತಿರೇಕದ ವಿಮಲ ಬ್ರಹ್ಮವೆನ್ನುವುದು ವಾಚಾಂಶವಾಯಿತು. ಆದರೆ ಲಕ್ಷಾಂಶವಾದ ನಿರುಪಾಧಿಕ ಬ್ರಹ್ಮ ವಸ್ತುವಿನ ರಹಸ್ಯವನ್ನು ಕಂಡುಕೊಂಡರೆ ಅಲ್ಲಿ ವಾಚಾಂಶವಿರುವುದೇ ಇಲ್ಲ. ಇಲ್ಲಿ ಹೊರಗೆ ಹೇಳ್ಬೇಕಾರ ಎಲ್ಲದು ಸರ್ವವು ಬ್ರಹ್ಮ ಸ್ವರೂಪ ಐತಿ ಅಂತ ಹೇಳ್ತವಿ. ಅದನ್ನು ವಿಮಲ ಬ್ರಹ್ಮವೆನ್ನುವುದು ಅಂತ ಹೇಳ್ತವಿ. ಇದು ಹೇಳ್ತೀನಿ ಹೊರಗೆ ಹೇಳ್ತಿ ಅಂದ್ರೆ ಇದಷ್ಟು ವಾಚಾಂಶವಾಯಿತು. ಆದರೆ ಲಕ್ಷಾಂಶವಾದ ನಿರುಪಾಧಿಕ, ಹೊರಗ್ ನೀನ್ ಹೇಳ್ಬೇಕಾರ ವಿಮಲ ಬ್ರಹ್ಮ ಆತ್ಮ, ಈಗ ನಾವಾಗ್ಲೇ ಹೇಳಿದ್ವಲ್ಲ ಲಕ್ಷಣಗಳು ಅಂತ, ಇವನ್ನೆಲ್ಲ ಹೊರಗ ಶಬ್ದದ ಮುಖಾಂತರ ಹೇಳ್ತಾರ. ಈ ಸತ್ ಚಿತ್ತ ಆನಂದ ಸ್ವರೂಪ ಅಂತ ಆತ್ಮದ ಲಕ್ಷಣ ಹೇಳಿದ್ರ, ಇದು ಶರೀರ ಆಗ್ಲಿ 25 ತತ್ವಗಳಿಂದ ಕೂಡಿದೆ, ಮನಸ್ಸು 17 ತತ್ವಗಳಿಂದ ಕೂಡಿದೆ ಅಂತ ಹಿಂಗ ವಾಚಾರ್ಥದೊಳಗೆ ಕೇಳಾದ್ಮೇಲೆ ಆ ಸತ್ ಚಿತ್ತ ಆನಂದ ಅನ್ನೋದು ನನ್ನ ಸ್ವರೂಪನ ಐತಿ, ಈ ತತ್ವಗಳು ಅನ್ನೋದು ಈ ಪಂಚಭೂತಗಳಿಂದ ದೇಹದ ಕೂಡಿದ್ದೈತಿ, ಇದು ನನ್ನೊಳಗೈತಿ, ನನ್ ಬಿಟ್ಟು ಏನಿಲ್ಲ, ಅದು ನನಗೆ ಸಂಬಂಧ. ಈ ವಿಚಾರವನ್ನ ನಾವು ವಿಚಾರ ಮಾಡ್ಬೇಕಾಗ್ತದ. ಈ ರಹಸ್ಯವನ್ನ ಕಂಡುಕೊಂಡ್ರೆ ಅಲ್ಲಿ ವಾಚ್ಯಾಂಶವೇ ವಿರುವುದಿಲ್ಲ. ಇದು ಮೂಲ ಸತ್ಯವನ್ನ ತಿಳಿದು ಬಿಟ್ರ ಅಲ್ಲಿ ವಾಚ್ಯಾಂಶ ಅನ್ನೋದೇ ಇರುವುದಿಲ್ಲ. ಮೇಲೆ ಹೇಳಿದ ಸರ್ವ ಮತ್ತು ವಿಮಲವೆಂಬ ಎರಡು ಪಕ್ಷಗಳು ವಾಚ್ಯಾಂಶದಲ್ಲಿ ಸೇರ್ಪಡೆಯಾಗುತ್ತವೆ. ಲಕ್ಷಾಂಶದಲ್ಲಿ ಲಕ್ಷ ಹಚ್ಚಿದರೆ ಎರಡು ಪಕ್ಷಗಳು ಅಳಿದು ಹೋಗುತ್ತವೆ. ಸರ್ವ ಅಂದ್ರೆ ಸರ್ವವ್ಯಾಪವಾಗಿರ್ತಕ್ಕಂಥ, ಸರ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ತವಿ. ಮತ್ ವಿಮಲ ಅಂತ ಹೇಳ್ತವಿ. ವಿಮಲ ಅಂದ್ರ ಮಲಿನ ರಹಿತವಾಗಿದ್ದು ಅಂತ ಹೇಳ್ತವಿ. ಹಿಂಗ ಏನೆಲ್ಲ ಪದಗಳು ಹೇಳ್ತಾವಲ್ಲ, ಇವು ಎರಡು ಪಕ್ಷಗಳು ವಾಚಾಂಶದಲ್ಲಿ ಸೇರ್ಪಡೆ ಆಗ್ತವೆ. ನೀನ್ ಏನೇನು ಹೇಳ್ತೀಯೋ ಕೇಳ್ತೀಯೋ ಅದೆಲ್ಲದು ವಾಚಾಂಶ ಆಗ್ತದ. ನಿನ್ನ ಅರಿವಿನ ಮುಖಾಂತರ ಯಾವ್ದನ್ನ ತಿಳಿತೀಯಲ್ಲ ಅದೇ ಲಕ್ಷಾಂಶ ಆಗ್ತದ. ಆ ಅರಿವಿನ ಮುಖಾಂತರ ನೀನ್ ತಿಳಿದಿ ಅಂದ್ರ ಈ ವಾಚಾಂಶ ನಾವು ಎಲ್ಲವೂ ಮರೆಯಾಗಿ ಹೋಗ್ತವ. ಈ ಜ್ಞಾನ ಮತ್ತು ಅಜ್ಞಾನ ಅಂತ ಹೇಳ್ತೇವೆ. ಇದು ಜ್ಞಾನ ಮತ್ತು ಅಜ್ಞಾನ ಅನ್ನೋದು ವಾಚಾರ್ಥದೊಳಗೆ ಹೇಳಿದ್ರ, ಈ ಜ್ಞಾನಾಜ್ಞಾನವನ್ನ ತಿಳಿಯುವಂತ ಆ ಮೂಲ ಅರಿವು ಸ್ವರೂಪ ನಾನಿದ್ದೇನಂತ ನಾವ್ ಹೇಳ್ತೇವಲ್ಲ, ಅದೇ ಲಕ್ಷಾಂಶ ಆಗ್ತದೆ. ಅದೇ ಆಗ್ತದೆ, ಮೂಲ ವಸ್ತುವನ್ನ ತಿಳಿಸುವುದೇ ಲಕ್ಷಾಂಶ ಆಗ್ತದ.
ಲಕ್ಷಾಂಶದಲ್ಲಿ ಲಕ್ಷ ಹಚ್ಚಿದರೆ ಎರಡೂ ಪಕ್ಷಗಳು ಅಳಿದು ಹೋಗ್ತವ. ನೀನೇನು ಹೊರಗ ಬ್ರಹ್ಮ ಜೀವ ಶಿವ ಜೀವ ಅಂತ ಹೊರಗೆ ಏನೇನ್ ಹೇಳ್ತಾ ಬರ್ತೀಯಲ್ಲ, ಅವನ್ ಲಕ್ಷಾಂಶದಿಂದ ಅಂದ್ರ ಮೂಲ ಅರಿವಿನಿಂದ ವಿಚಾರಿಸಿ ನೋಡಿದ್ರ ಅದ್ ಯಾವ್ದು ಇಲ್ಲಂಗ ಆಗ್ತದೆ. ಆದ್ದರಿಂದ ಇದನ್ನು ಲಕ್ಷಾಂಶದಿಂದ ಅನುಭವಿಸಬೇಕು. ಇಲ್ಲಿ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ನೀನ್ ಹೇಳ್ತೀಯಲ್ಲ, ನೀನ್ ಹಿಂಗ ಬಾಯಾಗ ಹಿಂಗ ಹೇಳಿದೆ ಅಂದ್ರ ಅದು ನಿಂದ ಮೂಲ ಅಹಂಕಾರದ ಮಾತಾಗ್ತದೆ. ಅದನ್ನ ವಾಚ್ಯಾಂಶ ಮತ್ತು ಲಕ್ಷಾಂಶದಿಂದ ವಿಚಾರಿಸಿ ನೀನ್ ನೋಡಿ ತಿಳಿಬೇಕಾಗ್ತದ. ಹಂಗ ತಿಳಿದಾಗ ನಿನ್ಗ ಅಲ್ಲಿ ಹೊರಗೆ ಯಾವ ಎರಡು ನಾವ್ ಯಾವ ಕಾಣಲ್ಲ. ಅನ್ವಯ ಅನ್ನೋದಾಗ್ಲಿ, ವ್ಯತಿರೇಕ ಅನ್ನೋದಾಗ್ಲಿ, ಸರ್ವ ಅನ್ನೋದಾಗ್ಲಿ, ವಿಮಲ ಅನ್ನೋದಾಗ್ಲಿ, ಏನೇನ್ ಲಕ್ಷಣಗಳು ಇರ್ತಾವಲ್ಲ ಅವು ಮೂಲ ವಿಚಾರಿಸಿ ನೋಡಿದಾಗ ಅವೆಲ್ಲ ಒಳದೋಗ್ತದ. ಕೇವಲ ಅರಿವು ಒಂದೇ ಉಳಿತದೆ. ಆದ್ದರಿಂದ ಈ ಬ್ರಹ್ಮವನ್ನ ನಾವು ಲಕ್ಷಾಂಶದವರಿಗೆ ಗ್ರಹಿಸಿದಾಗ ಮಾತ್ರ ಆಗ್ತದೆ ವಿನ ವಾಚ್ಯಾಂಶದೊಳಗ ಎಲ್ಲಿ ತನಕ ಕೇಳಿದ್ರು ಎಷ್ಟು ಕೇಳಿದ್ರು ಕೂಡ ಅದು ಉಪಯೋಗ ಆಗೋದಿಲ್ಲ. ಆದ್ದರಿಂದ ಇದನ್ನು ಲಕ್ಷಾಂಶದಿಂದ ಅನುಭವಿಸಬೇಕು. ಈ ಬ್ರಹ್ಮವನ್ನ ಅಂತರಂಗದೊಳಗಿನ ವಿಚಾರದಿಂದ ಸಾಧ್ಯ ಆಗ್ತದ ವಿನ ಕೇವಲ ಶಬ್ದಗಳನ್ನ ಕೇಳ್ತಾ ಶಬ್ದ ಸಂಗ್ರಹಣೆ ಮಾಡ್ಕೊಂತ ಹೋದ್ರೆ ಇದು ಎಂದೆಂದಿಗೂ ಆಗೋದಿಲ್ಲ. ಇದು ಕೇವಲ ಅಂತರಂಗದೊಳಗೆ ಅರಿವಿನ ವಿಚಾರದಿಂದ ಸಾಧ್ಯ ಆಗ್ತದ. ಈ ಸ್ಥಿತಿಯಲ್ಲಿ ವಾಚಾಂಶದ ಮಾತುಗಳೇ ಇರುವುದಿಲ್ಲ. ನಿನ್ನ ಒಳಗ ನೀನು ಅರಿವಿನಿಂದ ನೀನು ವಿಚಾರ ಮಾಡಿ ನೋಡಿರಿ ಅಂದ್ರ ಇಲ್ಲ ವಾಚಾಂಶದ ಮಾತುಗಳೇ ಇರುವುದಿಲ್ಲ. ಯಾಕಿರೋದಿಲ್ಲ ಅಂದ್ರ ಇಲ್ಲಿ ಒಳಗ ಮೂಲ ಅರಿವಿನೊಳಗ ಬರೀ ಅರಿವು ಒಂದೇ ಇರ್ತದ. ಈ ವಾಚಾಂಶಗಳಲ್ಲಿ ಇರೋದಿಲ್ಲ. ಮತ್ ಇವ್ ಎಲ್ಲಿರ್ತಾವ ಅಂದ್ರ ಹೊರಗಿರ್ತಾವ. ಹೊರಗ ಮನಸ್ಸಿನೊಳಗ, ಕಲ್ಪನೆ ಒಳಗ, ಭಾವನೆ ಒಳಗ ಇವೆಲ್ಲ ತುಂಬ್ಕೊಂಡಿರ್ತಾವು. ಆ ಮೂಲ ಅರಿವಿನೊಳಗ ಈ ವಾಚಾಂಶ ಅನ್ನೋದು ಅಲ್ಲಿ ಇರುವುದಿಲ್ಲ. ಮುಖ್ಯವಾಗಿ ಅನುಭವದ ಗೂಢತೆಯಲ್ಲಿ ವಾಚೆಯು ಆರಂಭವಾದರೂ ಎಲ್ಲಿಯದಾಗಿರುವುದು? ಆ ಕೇವಲ ಅನುಭವದಲ್ಲಿ ಪಾರ, ಅಶಾಂತಿ, ಮಾಧ್ಯಮ, ವೈಖರಿ ಈ 4 ವಾಣಿಗಳು ಇಲ್ಲದಾಗುವವು. ಈ 4 ಪಶ್ಯಂತಿ ಅಪ್ಪಾಜಿ ಇವು 4 ನನಗೆ ಅರ್ಥ ಗೊತ್ತಿಲ್ರ ಅಪ್ಪಾಜಿ, ಸ್ವಲ್ಪ ತಾವು ತಿಳಿಸ್ರಿ ಅಂತ ತಮ್ಮಲ್ಲಿ ಮನವಿ ಅಪ್ಪಾಜಿ. ಪಾರ ಮೊದಲನೇದು ಪಾರ, ಪಶ್ಯಂತಿ, ಪರ ಇರ್ಬೇಕು. ಪರ ರಾ ಇಳೆ ಒತ್ತೈತ್ರಪ್ಪ. ಪರ ವೈಖರಿ ಹ್ಞೂನ್ರಪ್ಪಾಜಿ. ಇವನ್ನ ಸ್ವಲ್ಪ ತಿಳಿಸ್ರಪ್ಪಾಜಿ, ನನಗೆ ಇದ್ರದಷ್ಟು ಪೂರ್ಣ ಮಾಹಿತಿ ನನಗಿಲ್ಲ ಅಪ್ಪಾಜಿ. ಹೇಳ್ರಪ್ಪ ಗುರುಗಳ ಹೇಳ್ರಿ. ಶಿವಪ್ಪಜರ್ ಹೇಳ್ರಿ. ನೀವ ಹೇಳ್ರಿಪ್ಪ, ನೀವ ಹೇಳ್ರಿ ಗುರುಗಳ ಹೇಳ್ರಪ್ಪ. ಹೇಳ್ರಿ, ಯಾರು ಹೇಳಕ್ ಕೇಳ್ರಿ. ನಾನ್ ಹೇಳ್ತೇನೆ, ನೀವ್ ಹೇಳ್ರಿ. ಭಾರಿ ಮಜಾ ಆತ ನೋಡಿದ. ಗೊತ್ತಿದ್ದವ್ರು ಹೇಳ್ರಿ ಮರ, ಗೊತ್ತಿಲ್ಲೋದ್ ಕೇಳಾಕತ್ತೀವ ನಿಮಗ. ನಿಮ್ಗ್ ಗೊತ್ತಿಲ್ಲ ಕಣ್ಣೇನಾರ ಇಲ್ರಿ? ನಾನು ಬರೀ ಹೆಸರು ಅಷ್ಟ ಕೇಳಿದ್ದೆ, ಸರಿಯಾಗಿ ಅರ್ಥ ಹೇಳಿ. ದೇವಲೋಕದ ಸುಖಗಳು ಅವು ದೇವಲೋಕದಲ್ಲಿ ಹೋದಾಗ ಸುಖಗಳು ಅವು ಮುಗಿದ ಮೇಲೆ ಮತ್ತೆ ಭೂಲೋಕಕ್ಕೆ ಬರ್ಬೇಕನ್ನೋದೇ ಅದ್ರ ಉದ್ದೇಶ ಅಷ್ಟೇ. ಪರ, ಪಚ್ಚಂತಿ ಇವೇನ್ 4 ಅದಾವಲ್ಲಪ್ಪ. ಪುಣ್ಯ ಮಾಡಿ ದೇವಲೋಕಕ್ಕೆ ಹೋದಾಗ ಆ ಸ್ಥಾನಗಳನ್ನ ಅನುಭವಿಸಿ ಆ ಕಾರ್ಯಕ್ರಮ ಮುಗಿತ ಅಂದ್ಕೂಡ್ಲೆ ಮತ್ತೆ ಈ ಕಡೆ ಬರ್ತಾನ, ಮುಕ್ತನ ಆಗುದಿಲ್ಲ ಅನ್ನುವಂತ ವಿಚಾರ ಕೇಳಿದಾರ ಅವನ್ನ.
ಅಲ್ರಿ ಪರಾವಾಣಿ ಪಶ್ಚತಿ ವಾಣಿ ಮಧ್ಯಮ ವಾಣಿ ವೈಖರಿ ವಾಣಿ ಅಂತ ಹೇಳ್ರಿಪ್ಪ, ಹೇಳ್ರಿ ತಂದೆ ತಿಳಿಸಿ ಹೇಳಿಪ್ಪ ನಮ್ಮಪ್ಪ ಹೇಳಪ್ಪ. ಅಲ್ರಿ ಗುರುಗಳ ನಿಮಗ ಗೊತ್ತ ನಾನು ಈಗ ಮತ್ತೆ ವಾಣಿ ತಂದಿರಲ್ಲ ಅಲ್ಲೇ. ಹೌದ್ರಿ ಮತ್ತ ಪರಾವಾಣಿ ಹಾ ಹೇಳಪ್ಪ, ಹೌದು ಹೇಳಪ್ಪ. ಪರಾವಾಣಿ ಪಶ್ಚಂತಿ ವಾಣಿ ಮಧ್ಯಮ ವೈಖರಿ ಅಂದ್ರ ಹೃದಯಾಂತರಾಳದಿಂದ ಬರುವುದ್ರಿ. ಅಂತರ್ವಾಣಿ ಯಾವಾಗ ಹೇಳಿದ್ರಿಪ್ಪ ನಾನು ಒಂದ್ ಪಕ್ಕ ಎಲ್ದಿದ್ರು. ಹೌದು ಹೇಳು ಪರಾವಾಣಿ ಅಂದ್ರ ಬರೇ ಯಾವಾಗ ತಾನು ತನ್ನ ಮೂಲವನ್ನ ಅರಿತ ಅನುಭವಿಸಿದಾಗ ಬರ್ತಕ್ಕಂತ ಬಾಣಿಗಳಿವೆ. ತಾನು ತನ್ನ ಮೂಲದಲ್ಲಿ ಪರಾವಾಣಿ ಪರ ಪಶ್ಚಂತಿ ಮಧ್ಯಮ ವೈಖರಿ ನೋಡ್ರಿ ವೈಖರಿ ಬಾಯಿಂದ ಅಷ್ಟ ಮಾತಾಡೋದ್ರಿ, ಗಂಟಲಾಗಿಂದ ಹೊರಗೆ ಮಾತಾಡೋದಕ್ಕ. ಹೃದಯಾಂತರದಿಂದ ಮಾತಾಡುವ ವಾಣಿಗಳಿಗೆ ಪರ ಪಶ್ಚಂತಿ ಮಧ್ಯಮ ವೈಖರಿ ಅಂತ ಹೇಳಿದ್ದು ಹೇಳೇನ್ರಿ ಗುರುಗಳ. ಅಷ್ಟ ನನಗ ಬಾಳ ಅತಿಯಾದ ಅನುಭವ ಇಲ್ಲ ಗುರುಗಳ ಅದ್ರಾಗ. ಎಲ್ಲಿಂದ ಬರ್ತಾವು ಇವು ವಾಣಿಗಳು? ಎಲ್ಲಿಂದ ಬರ್ತಾವು? ಆ ಮೂಲ ಸ್ವರೂಪದಿಂದಾನ ಬರ್ತಾವು. ಮೂಲ ಸ್ವರೂಪದಿಂದ ಬರುವ ಅದರಾಗ ಆ ಅಂತರಂಗದಿಂದ ಬರ್ತೈತಲ್ಲ, ಮಾತಾಡುವ ಹೇಳ್ತಿರ್ತಾರಲ್ಲ, ನೀವ್ ಒಳಗಿಂದ ಹೇಳ ಮ್ಯಾಗ ಹೇಳ್ಬೇಡ ಅಂತಾರಲ್ಲ, ಅದು ಅಲ್ಲಿಂದ ಬರುವುದದು. ಇದು ಮಧ್ಯದೊಳಗ ಹೇಳುದು, ಆಳದಿಂದ ಹೇಳುವಂಗಿಲ್ಲ. ಒಳಗನೂ ಇಲ್ಲ ಹೊರಗೂನು ಇಲ್ಲ, ನಡಕ ಇಟ್ಕೊಂಡು ಹೇಳುದು, ನಡಕ ಹೇಳುದು. ಒಂದ್ ಬಾಯಿ ಗಂಟಲ್ದಾಗ ಅಷ್ಟ ತುಟಿ ಬಡದ್ ಹೇಳ್ತೇವಲ್ಲ, ಓಷ್ಟಿ ಜಪ ಹಂಗ ಇಲ್ಲೇ ಗಂಟಲ್ದಾಗ ಅಷ್ಟ ಹೇಳುದು, ಪೂರ ಇಲ್ಲ. ಇವು ಒಟ್ಟಿನ ಮೇಲೆ ಇವು 4 ವಾಣಿಗಳು ಎಲ್ಲಿಂದ ಬರ್ತಾವು? ಅಲ್ಲಿಂದನ ಬರ್ತಾವ, ಮೂಲದಿಂದನ ಬರೋದು. ಅದರಾಗ 4 ಭಾಗ ಮಾಡಿ ತಿಳ್ಸಾಕ ಹೇಳಿದೂರಿಪ್ಪ ಗುರುಗಳ. ಅದು ಅಷ್ಟ ನೆನಪಿಗೆ ಬರುವಾಲು ಪಕ್ಕ. ಹೇಳ್ರಿ ಶರಣ ಶರಣ ಹಾ ಈ 52 ಅಕ್ಷರಗಳು, ವ್ಯಂಜನಗಳು 25. ಆಯಾ ಒಂದು ಆ ವಾಣಿ ಮೂಲ ಸ್ವರೂಪದಿಂದ ಬರ್ಬೇಕಾದ್ನಂದ್ರೆ, ಆ ಗಂಟಲದಿಂದ ಬರ್ಬೇಕಾದ್ನಂದ್ರೆ, ಮುಂದ ಆ ಪದಗಳ ಉತ್ಪತ್ತಿ ಆಗ್ಬೇಕಾದ್ನಂದ್ರೆ ನಾಲ್ಗಿ ತುಟಿ ಅವುಗಳನ್ನು ಹೊರತುಪಡಿಸಿ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಆಗಲಾರ್ದಂಥದ್ದು ಇದೆ ಅದ್ರಲ್ಲಿ ಪರ. ಖಾ ಅಲ್ಲಿ ಯಾರ ನಾಲ್ಗಿ ಕೆಲ್ಸ ಇಲ್ಲ, ತುಟಿದ ಕೆಲ್ಸ ಇಲ್ಲ. ಖಾ ಖಾ ಗಾ ಗಾ ಗಾ. ಛ ನಾಲಿಗೆ ಬಂತಲ್ಲೇ, ಛ ಛ ಜ ಜ ಯ ಅನ್ಬೇಕಾದ್ರೆ ನಾಲ್ಗಿ ಬಿಡ್ಲಿಲ್ಲ ಬಂತಂದ್ರೆ ಆ ವಾಣಿ ಬರಲ್ಲ. ಇನ್ನು ತುಟಿಯಿಂದ ಫ ಫ ಬಾ
ಬಾ ಮಾ. ಇವು 5. ಅವು 4 ಹೇಳ್ಯಾರ ಅವರು, ಇರೋದು 5. ಆದ್ರೆ ಆ ಓ ಮಾ ಈ 3ರೊಳಗ ವಿಂಗಡಣೆಯಾಗಿ ಮೂಲ ಸ್ವರೂಪದಿಂದ ಈ ದೇಹದೊಳಗೆ 52 ಅಕ್ಷರಗಳು ಅಡಕಾಗಿದಾವಲ್ಲ 6 ಚಕ್ರಗಳಲ್ಲಿ. ಆಯಾ ಅಕ್ಷರಗಳು ಬರ್ಬೇಕಾದ್ರೂ ಸಹಿತ ಗಂಟಲಿಂದ ಹೊರಗೆ ಬರ್ಬೇಕಾದ್ನಂದ್ರ ಈ 4 ಭಾಗ ಆಗಿ ಹೊರ ಹೊಮ್ತಾವು. ಇಷ್ಟೇ ಇದರ ವಿಚಾರ. ಮತ್ತ ಹಿಂಗೈತ್ರಿ ಅದು. ಶರಣಾರ್ಥಿ ಅಪ್ಪಾಜಿ. ಅಪ್ಪಾಜರಿಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ 3 ಅಪ್ಪರು ಬಿಡಿಸಿ ತಿಳಿಸಿದ್ರಿ. ಇಲ್ಲಿ ನುಡಿ ಉಳಿದು ಮುಂದಿನ ನುಡಿ ಏನ್ ಹೇಳ್ತಾರಂದ್ರ, ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ಈ 4 ವಾಣಿಗಳು ಇಲ್ಲದಾಗುವು ಅಂತ. ಅಲ್ಲಿ ಶಬ್ದ ಚಾತುರ್ಯದ ಕೆಲಸವೇನು? ನೀವೇನ್ ಈ ಪದಗಳು ಹಿಂಗ ಪರ, ಪಶ್ಯಂತಿ, ಮಾಧ್ಯಮ, ವೈಖರಿ ಅಂತ ಏನ್ ಹೊರಗೆ ಹೇಳ್ತೀಯಲ್ಲ 4 ನುಡಿಗಳನ್ನ ಅಥವಾ 4 ವಾಣಿಗಳನ್ನ, ಇವು ಲಕ್ಷಾರ್ಥದೊಳಗ್ ವಿಚಾರ ಮಾಡಿ ನೋಡಿದ್ರ ಇವು ಯಾವೂ ಇಲ್ಲ. ಚಾತುರ್ಯದ ಕೆಲಸವೇನು? ಇವುಗಳ ಚಾತುರ್ಯದ ಕೆಲಸ ಏನೈತಿ? ಶಬ್ದವು ಆಡಿದ ಕೂಡಲೇ ನಾಶವಾಗುವುದು. ಅದಕ್ಕೆ ಚಿರಸ್ಥಾಯಿತ್ವವೆಲ್ಲಿದ್ದೀತು? ನೀನ್ ಯಾವುದೇ ಪದಗಳನ್ನು ಬಳಸಿ ಇವ್ನ ಇದು ಹಂಗೈತಿ, ಇದು ಅಂತ ಪದ ಇಂಥ ಪದ ಅಂತ ನೀನು ವಾಚ್ಯಾರ್ಥದೊಳಗ್ ಹೇಳಕ್ ಬಂದಿ ಅಂದ್ರ ಅದು ಹೇಳಿದ ಕೂಡ್ಲ ಮುಗೀತದ. ಆ ಶಬ್ದ ಗಂಟ್ಲಿಂದ ಹೇಳತರ ಅಷ್ಟ ಇರ್ತದ, ಅದರದ್ದು ಹೇಳಿದ ಕೂಡ್ಲ ಮುಗೀತು. ಅದಕ್ಕೆ ಚಿರಸ್ಥಾಯಿತ್ವವೆಲ್ಲಿದ್ದೀತು ಅಂದ್ರೆ ಇಲ್ಲಿ ಇದನ್ನ ಎದಕ್ ಉದಾಹರಣೆ ಕೊಟ್ಟಾರಂದ್ರ, ನಾವು ವಾಚ್ಯಾರ್ಥದೊಳಗ ನಾನು ಬ್ರಹ್ಮ ಅದನಿ, ನಾನು ಬ್ರಹ್ಮ ಅದನಿ, ನಾನು ಅವನದನಿ ಇವನದನಿ ಅಂತ ನೀನ್ ಹೇಳ್ತೀಯಲ್ಲಪ್ಪ. ಹಿಂಗ್ ಹೇಳಿದ್ರಿ ಇವ್ ಪದಕ್ಕೆ ಎಷ್ಟತ್ತರ ಆಯಸ್ ಇವಕ್ಕ. ನೀನ್ ಆ ಪದ ಮಾತಾಡತನ ಅಷ್ಟ ನೀನ್ ಬ್ರಹ್ಮ ಅಂತಿ. ಆದ್ರ ಅದು ಪೂರ್ಣ ಜ್ಞಾನವಲ್ಲ, ವಾಚ್ಯಾರ್ಥನೆ ಪೂರ್ಣವಲ್ಲ. ಲಕ್ಷಾರ್ಥದೊಳಗ್ ವಿಚಾರ ಮಾಡಿ ನೋಡು. ನೀನ್ ಹೇಳೋ ಮಾತುಗಳು, ನಿನ್ನ 4 ವಾಕ್ಯಗಳು, ವಾಣಿಗಳು ಯಾವ್ದಾರ ಹೇಳಿದ್ರಂದು ಕೂಡ ಅದು ನಿನ್ನ ಶಬ್ದ ಆಡಿದ ಒಂದು ಪದ ಮುಗಿದು ಇನ್ನೊಂದು ಅಕ್ಷರ ತಗೊಂಡ ತಕ್ಷಣ ಹಿಂದಿಂದ ಮರೆಯಾಗಿ ಹೋಗತ್ತೆ. ಅದಕ್ಕೆಲ್ಲಿ ಸ್ಥಿರತ್ವ ಇದೆ? ಸ್ಥಿರಸ್ಥಾಯಿತ್ವವೆಲ್ಲಿದ್ದೀತ ಅದಕ್ಕ? ನೀನ್ ಬರೀ ಹೇಳ್ಕೊಂತ ಹೋಗ್ತಾನೆ ಅಂದ್ರ ಅದು ಎಲ್ಲಿ ಮರಿ ಆಗ್ತೈತಿ ಗುರುವೆ? ಅದು ಎಲ್ಲಿ ಮರೆಯಾಗಲ್ಲ, ಶಬ್ದದೊಳಗ ಹೋಗ್ತತಿ. ಎಲ್ಲಿ ಹೋಗತ್ತೆ? ನೀವೇ ಹೇಳ್ರಪ್ಪ, ನಮಗ್ ಗೊತ್ತಿಲ್ಲಪ್ಪ. ಒಂದು ದೃಷ್ಟಾಂತ. ದೇವ್ರ ಮುಂದೆ ಒಂದು ಗಂಟೆ ಕಟ್ಟ್ಯಾರ. ಆ ಗಂಟೆ ಅಥವಾ ಶರೀರದಿಂದ ಸ್ವರಗಳು ಬರ್ತಾವ, ವಾಣಿಗಳು ಬಂದಾವಲ್ಲ, ಹಂಗ ಎಲ್ಲಿಂದ ಬಂದ್ವು ಅಲ್ಲಿಗೆ ಹೋಗು, ಅಷ್ಟೇ ಮುಗಿತು. ಅಲ್ಲಿಗೆ ಅವು ಎಲ್ಲಿಂದ ಬಂದಿದ್ದು ಅಲ್ಲಿಗೆ ಹೋದು, ಅಲ್ಲೇ ಅಡಕಾಗೋದು. ಗಂಟಿ ಒಳಗ ನಾದ ಐತಲ್ಲ, ಅದಕ್ಕೂ ಹೊಡೆದಾಗ ಆ ನಾದು ಹೊರಗೆ ಬರ್ತೈತಿ. ಬಂದಿಲ್ಲ ಅದ ಮತ್ತೆ ಗಂಟಿ ಒಳಗೆ ಹೋಗಿ ಅಡಕಾದಂತೆ. ಆಹತ ಅನಾಹತ ಅಂತ 2 ನಾದಗಳು. ಆಹತ ಅಂದ್ರ ಒಂದು ವಸ್ತುವಿನಿಂದ ಅಥವಾ ಮತ್ತೊಂದು ವಸ್ತುವಿನ ಘರ್ಷಣೆಯಿಂದ. ಈ ಪ ಅಂದ್ರೆ ಎರಡು ವಸ್ತುಗಳು ಕೂಡಿ ಅದು ಧ್ವನಿ ಬಂತು. ಇದು ಆಹತನಾದ. ಅನಾಹತನಾದ ಅಂದ್ರ ಅನಾಹತನಾದ ಅಂತ ಅನ್ಬೇಕಾದ್ನಂದ್ರ ಸೋಹಂ. ಈ 2 ನಾದಗಳು ಎಲ್ಲಿ ಉತ್ಪತ್ತಿ ಆಗಿ ಅಲ್ಲೇ ಅಡಕೋದು ಅಷ್ಟೇ. ಹೇಳ್ತೇನು ಇಲ್ಲ, ಅದು ವಾಚಾರ್ಥ ಆಗ್ಬಿಡ್ತು ಅಂದ್ಕೊಂಡು ಇಲ್ಲಿ ವಿಷಯ ಬರ್ತೈತ್ ನೋಡ್ರಿ ತಂದೆ ಗುರುವೆ. ಆಯ್ತ್ರಪ್ಪಾಜಿ, ಶರಣಾರ್ಥಿ. ಇಲ್ಲಿ ಶಬ್ದದೊಳಗ್ ಹೇಳಿದಂದ್ರ ಅದ ಶಬ್ದದೊಳಗ ಅದ್ರೊಳಗ ಅದ ಅಡಗಿ ಹೋಗ್ತದ. ಆದ್ರಿಂದಲೇ ಶಬ್ದದ ಜ್ಞಾನ ಪರಿಪೂರ್ಣ ಜ್ಞಾನ ಆಗೋದಿಲ್ಲ. ಅಂದ್ರ ಅರ್ಥಾತ್ ಇಲ್ಲಿ ಏನ್ ಹೇಳೋ ಉದ್ದೇಶ ಏನಿತ್ತಂದ್ರ
ವಾಚಾರ್ಥದೊಳಗ ನೀನ್ ಹೇಳ್ತಿ ಅಂದ್ರ ಅದು ಪೂರ್ಣ ಆಗೋದಿಲ್ಲ. ಅದನ್ನ ಲಕ್ಷಾಂಶದೊಳಗ ನೀನ್ ವಿಚಾರ ಮಾಡದೆ ಅಂದ್ರ ವಾಚಾಂಶ ಅನ್ನೋದು ಉಳಿಯದೇ ಇಲ್ಲ. ನೀನ್ ಏನ್ ಪದ ಬಳಸ್ತೀಯೋ, ಏನ್ ಹೇಳ್ತೀಯೋ, ಏನ್ ಕೇಳ್ತೀಯೋ ಅವೆಲ್ಲವೂ ಇಲ್ದಂಗ ಆಗ್ತದ. ಆದ್ರಿಂದ ಲಕ್ಷಾಂಶವನ್ನ ಗ್ರಹಿಸಿರಿ ಅಂತ. ಮತ್ತೆ ಲಕ್ಷಾಂಶ ಅಂದ್ರ ಅದು ಏನೋ ಭಾರಿ ದೊಡ್ಡದಂತಲ್ಲ. ನಮ್ಮ ಅಂತರಂಗದೊಳಗ, ನಮ್ಮ ಅರಿವಿನೊಳಗ, ನಮ್ಮೊಳಗ ವಿಚಾರ ಮಾಡೋದ್ರಿಂದ ಹೊರಗ್ ನಾವೆಲ್ಲವೂ ದೂರ ಆಗಿ ಆ ಮೂಲ ವಸ್ತು ಒಂದೇ ತಾನು ಅನ್ನೋದಾಗ್ಲಿ, ಆ ಸತ್ಯ ವಸ್ತು ಅನ್ನೋದು ನಮಗ್ ಪರಿಚಯ ಆಗ್ತದ. ಅದಕ್ಕೆ ಇಲ್ಲಿ ಮಹಾತ್ಮರ ಗ್ರಂಥದೊಳಗೆ ಏನ್ ಹೇಳ್ತಾರ, ಹೊರಗ ಆ ಪದ ಹಿಂಗ್ ಹೇಳೈತಿ, ಈ ಪದ ಹಿಂಗ್ ಹೇಳೈತಿ, ಆ ಗ್ರಂಥದಾಗ ಹಂಗ ಹೇಳಿದಾರ, ಈ ಗ್ರಂಥದಾಗ ಹಿಂಗ್ ಹೇಳಿದಾರ ಅಂತ ಕೇವಲ ವಾಚಾಂಶವನ್ನ ನುಡಿಗಳು ಹಿಡ್ಕೊಂಡ್ ಕುಂದ್ರಬೇಡ್ರಿ. ಅದರ ನುಡಿ ಹೇಳುವ ಮೂಲ ಉದ್ದೇಶ ಏನಿದೆ, ಅದರ ಅರ್ಥ ಏನಿದೆ, ಅದ್ರ ವಿವರಣೆ ಏನಿದೆ ಅಂತೇಳಿ ಅಂತರಂಗದೊಳಗೆ ವಿಚಾರ ಮಾಡ್ರಿ. ಆ ವಿಚಾರ ಮಾಡಿದ್ವಿ ಅಂದ್ರ ಎಷ್ಟೇ ವಾಚಾಂಶಗಳಿದ್ವು, ಇಲ್ಲಿ 4 ಅಂದ್ರು, ಅಪ್ಪಾಜಿಯವ್ರ 5 ಅಂದ್ರು, ಅವು ಎಷ್ಟ್ ಬೇಕಾದಷ್ಟು ಇರುವಲ್ದೆ. ಈಗ ನಾವು 108 ಶಿವನಾಮ ಆಗ್ಲಿ, ಲಲಿತ ಸಹಸ್ರನಾಮ, ಎಷ್ಟರ ನಾಮಗಳು ಯಾತ್ರ ಅವರ ಹೇಳಿ ಕೇಳಿ ಆ ಓಸ ಹೊರಗ ಅದು ಅಂತರಂಗದೊಳಗ ಮೂಲ ವಿಚಾರವನ್ನ ತಿಳಿದು ಬಿಟ್ರ, ಆ ಮೂಲ ಸ್ವರೂಪವೇ ತಾನು ಅನ್ನೋದ್ ತಿಳಿದು ಬಿಟ್ರ, ಇನ್ನು ಹೊರಗ್ ನಾವು ಅವು ವಾಚಾಂಶ ಎಷ್ಟಿದ್ರು ಕೂಡ ಅವು ನಾಶವಾಗಿ ಹೋಗ್ತಾವ. ಯಾಕಂದ್ರೆ ಬಾಯಾಗಿ ಹೇಳಿದ್ ನುಡಿ ಮುಗಿಯೋದ್ರೊಳಗ ನುಡಿ ಮರೆಯಾಗಿ ಹೋಗಿರ್ತತಲ್ಲ. ಹಂಗ ನೀನ್ ಹೇಳಿದ್ದು ಕೂಡ ನೀನ್ ಬ್ರಹ್ಮ ಅಂದ್ರೆ ಅದು ಶಾಶ್ವತ ಆಗೋದಿಲ್ಲ. ಮತ್ತೆ ಶಾಶ್ವತ ಯಾವ್ದಂದ್ರ ಲಕ್ಷಾಂಶದಿಂದ ಆ ವಿಚಾರವನ್ನ ತಿಳಿದು, ಆ ಪರಮ ಸತ್ಯವನ್ನ, ಪಾರಮಾರ್ಥದ ವಿಚಾರವನ್ನ ತಿಳಿದು ಆ ಸತ್ ಸ್ವರೂಪವೇ ತಾನು ಅನ್ನೋದಾಗ್ಬಿಟ್ರ ಅದೊಂದು ಸತ್ಯ ಉಳಿತೈತಿ. ನೀನ್ ಹೇಳ್ತಿ ಮಾಡ್ತಿ ಅಂದ್ರೆ ನಿನ್ ಮಂತ್ರರ ಎಷ್ಟೊತ್ತಿದ್ದಾವು, ನೀನ್ ಎಷ್ಟೊತ್ತು ಅದನ್ನ ಮಾತಾಡ್ಕೊಂತ ಕುಂದಿರ್ತಿ, ಎಷ್ಟೊತ್ತು ಅನ್ಕಂತ ಕುಂದಿರ್ತಿ, ಎಷ್ಟೊತ್ ನೆನಸ್ತಿ, ಎಷ್ಟೊತ್ ಮಾಡ್ತಿ, ಇವೆಲ್ಲ ಆಗಲಾರ ಕೆಲಸ. ಇಲ್ಲಿ ವಾಚಾಂಶದೊಳಗ ನೀನ್ ಏನ್ ಕೇಳ್ತಿ, ಹೇಳ್ತಿ, ಮಾಡ್ತಿ ಅಂದ್ರ ಇವೆಲ್ಲ ಸುಮ್ನೆ ಆಗ್ಲಾರದ ಕೆಲಸ ಇವು. ಮತ್ತೆ ಆಗ ಕೆಲಸ ಯಾವುದೇ ಅಂದ್ರ ಮೂಲ ವಿಚಾರವನ್ನ ತಿಳಿದು ಸುಮ್ಮನಿರಲು ನೀನು ಮುಕ್ತನವುದು, ಬ್ರಹ್ಮವೇ ತಾನೆಂದರಿತು ಸುಮ್ಮನಿರಲು ನೀನು ಮುಕ್ತನವುದು ಅಂತ ಹೇಳ್ತಾರ. ಅಂದ್ರ ಮತ್ತೆ ಈ ವಿಚಾರ ಒಮ್ಮೆಕ ಅರ್ಥ ಆಗೋದಿಲ್ಲ. ಅವಾಗಿಂತ ಮಹಾತ್ಮರ ನುಡಿಗಳನ್ನು ಕೇಳ್ಕೊಂತ ಒಟ್ಟು ಬಾಯ್ಲರ ಅನ್ಲಿ ತಡೆಯೋ, ಒಳಗ ಆಮೇಲೆ ತಿಳಿತಾನ. ಒಟ್ಟು ಬಾಯಾಗರ ಒಟ್ಟು ಅನ್ನೋದರ ಕಲ್ತ್ಕೊಳ್ಳಿ, ಒಟ್ಟು ಮಾತಾಡೋದರ ಕಲೀಲಿ, ಒಟ್ಟು ಹಂಗಾರ ಕಲೀಲಿ ಅಂತ ಹಿಂಗ್ ಹೇಳಕ್ ಹಚ್ಚಿರ್ತಾರ. ಹಂಗ ಹೇಳಕ್ ಹಚ್ಚಿದ್ದ ಕೇಳಕ್ ಹಚ್ಚಿದ್ದ ಅದು ಕೇವಲ ವಾಚಾಂಶ ಆಗ್ತದ. ಅದ್ರೊಳಗ ಕುಂದ್ರದೆ ಕೇವಲ ಲಕ್ಷಾಂಶದೊಳಗ ಉಳಿಲಿ ಅನ್ನೋ ಉದ್ದೇಶಕ್ಕ ಈ ವಿಚಾರಗಳನ್ನ ತಿಳಿಸ್ತಾರ. ಈ ಪ್ರತ್ಯಕ್ಷ ಸಂಗತಿಗೇನು ಬೇರೆ ಪ್ರಮಾಣ ಬೇಕಿಲ್ಲ. ನೀನು ನಿನ್ನೊಳಗ ನೀನು ಅನುಭವಿಸಿದಿ ಅಂದ್ರ, ನಿನಗೆ ಆ ಪರಮ ಸತ್ಯ ನಿನಗ್ ಗೊತ್ತಾತು ಅಂದ್ರ ಅದಕ್ ನೀನ್ ಬೇರೆ ಇನ್ನೊಂದು ನೀನೇನ್ ನೋಡೋದೇನ್ ಬೇಕಾಗಿಲ್ಲ. ಚೆನ್ನಾಗಿ ನೋಡಿರಿ, ಒಟ್ಟಿನಲ್ಲಿ ಶಬ್ದವು ಪ್ರತ್ಯಕ್ಷ ನಾಶವಂತದ್ದಿದ್ದರಿಂದ ಪಕ್ಷಗಳೆರಡೂ ಅಳಿಯುವವು. ನೀನ್ ಶಬ್ದದ ಮುಖಾಂತರ ಅಂದ್ರ ಅರ್ಥಾತ್ ವಾಚ್ಯ. ನೀನ್ ಹಿಂಗ್ ಹೇಳ್ತಿ ಮಾಡ್ತಿ ಅಂದ್ರ ಹೇಳೋದು ಹೇಳಿಸ್ಕೊಳೋದು ಎರಡೂ ನಾಶವಾಗಿ ಹೋಗ್ತದ. ಇಲ್ಲಿ ಹೇಳೋದು ಇಲ್ಲ, ಕೇಳೋದು ಇಲ್ಲ ಅಂತ ಹೇಳ್ತದ. ಈ ಮೂಲ ವಿಚಾರದೊಳಗ ಅರಿವಿನೊಳಗ ತಿಳಿಯೋದೈತಿ. ಮತ್ ಹೇಳೋ ಕೇಳೋ ಹೆಂಗದವಂದ್ರ ಹೊರಗ ಉದಾಹರಣೆ ಮುಖಾಂತರ. ಈ ವಾಚಾಂಶ ಅನ್ನೋದ್ ಏನೈತಲ್ಲ, ಇದು ಕೇವಲ ಉದಾಹರಣೆ. ಅವ್ರ ಹೆಂಗಿದ್ರ ನೋಡಂದ್ರ, ಹಿಂಗಿದ್ರ ನೋಡಪ್ಪ, ಕರ್ಗ ತೆಳ್ಗ ಬೆಳಗ ಹಿಂಗಿದ್ರ ನೋಡಪ್ಪ ಅಂತ ಹೇಳಿದಂಗ. ಮತ್ ಇದ್ರಾಗ ಮತ್ ಹುಡ್ಕ್ಯಂತ ಹೋಗೋದಲ್ಲ. ಏನೋ ವಾಚಾಂಶದೊಳಗೆ ಹೇಳ್ತಾರಷ್ಟ, ಆ ಮನುಷ್ಯ ಇವ್ರಂಗದನ್ ನೋಡೋ ಅಂತ ತೋರ್ಸಿದ್ರ ಅಷ್ಟ ಇರ್ಬೋದಂತ ಅಷ್ಟೇ ಆಗ್ತದ ವಿನ ಅದು ಪೂರ್ಣ ಅದೇ ಮನುಷ್ಯ ಆಗೋದಿಲ್ಲ. ಅದೇ ದೃಷ್ಟಾಂತ ಹೇಳಿದ್ರಿ. ಈಗ ಅವ್ರು ಹೇಳಕ್ ಹೊಂಟದ್ದು ಏನು ತಿಳ್ಸಾಕ್ ಹೊಂಟಾರ? ಸ್ವರೂಪದ ಬಗ್ಗೆ ತಿಳ್ಸಾಕ್ ಹೊಂಟಾರ. ಮೂಲ ನಿನ್ನ ಸ್ವರೂಪ